ಅಫೇರ್ ಅನ್ನೋದು ಸಕ್ಸಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತ ಈ ಒಂದು ವಿಡಿಯೋನಲ್ಲಿ ನಿಮಗೆ ಗೊತ್ತಾಗುತ್ತೆ. ಇಟ್ ವೋಂಟ್ ಬಿ ಅ ಸಕ್ಸಸ್ಫುಲ್ ಸ್ಟೋರಿ. ನಾನು ಇದುವರೆಗೂ ಹ್ಯಾಂಡಲ್ ಮಾಡಿರುವಂಥ ಕ್ಲೈಂಟ್ಸ್ ಅಫೇರ್ ಇಟ್ಕೊಂಡಿರ್ತಾರಲ್ಲ, ಆ ವ್ಯಕ್ತಿಗಳು ಅವರ ರಿಲೇಷನ್ಶಿಪ್ನ ಬಿಟ್ಟು, ಅವರ ಫ್ಯಾಮ್ಲಿನ ಬಿಟ್ಟು, ಅವ್ರ ವೈಫ್ ಅಥವಾ ಹಸ್ಬೆಂಡ್ನ ಬಿಟ್ಟು ಆ ವ್ಯಕ್ತಿನ ಮದುವೆ ಆಗೇ ಇಲ್ಲ. ಅದು ನಡೆದಿದ್ದು ನಾನು ನೋಡೇ ಇಲ್ಲ. ಅಂಟಿಲ್ ಆ್ಯಂಡ್ ಅನ್ಲೆಸ್ ದೆ ಸಮ್ ಡೀಪರ್ ಲೆವೆಲ್ ರಿಲೇಷನ್ಶಿಪ್ ಆ ಒಂದು ವಿಷಯದಲ್ಲಿ. ಸೊ ಇನಿಷಿಯಲಿ ಸ್ಟೇಜಸಲ್ಲಿ ಏನಿರುತ್ತೆ, ಶೇರ್ಡ್ ಮೆಸರಿ ಆ್ಯಂಡ್ ಎಕ್ಸೈಟ್ಮೆಂಟ್ ಅಂತ ಹೇಳ್ತೀವಿ. ನೀವು ನಿಮ್ಮ ಪ್ರಾಬ್ಲಮ್ಸ್ನ ಹೇಳ್ಕೊಳ್ತಿರ್ತೀರಾ, ಇಮೋಷ್ನಲ್ ಇಂಟಿಮೆಸಿ ಜಾಸ್ತಿ ಆಗ್ತಾ ಇರುತ್ತೆ, ಆ ಒಂದು ಅಟೆನ್ಷನ್ ಇಷ್ಟ ಆಗ್ತಾ ಇರುತ್ತೆ. ಸೊ ಯಾವ ಒಂದು ಇನಿಷಿಯಲ್ ಸ್ಟೇಜಸ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ, ಇಟ್ ಇಸ್ ಅ ಹನಿಮೂನ್ ಪೀರಿಯಡ್ ಅಂತ ಹೇಳ್ತೀವಿ. ಎಲ್ಲ ಕೂಡ ಬೆಸ್ಟ್ ಆಗಿರುತ್ತೆ. ಯು ವಿಲ್ ಬಿ ಗೆಟಿಂಗ್ ದ ಬೆಸ್ಟ್ ಫ್ರಮ್ ದ ಪರ್ಸನ್. ಆವಾಗ ನಿಮಗೂ ಅದು ಬಿಟ್ಕೊಡ್ಬೇಕು ಅನಿಸೋದಿಲ್ಲ. ಅವ್ರು ಟೈಮ್ ಕೊಡ್ತಿರ್ತಾರೆ, ಗಿಫ್ಟ್ಸ್ ಕೊಡ್ತಿರ್ತಾರೆ. ಅದೆಲ್ಲ ನಿಮಗೆ ಬಹಳ ಹತ್ತಿರ ಆ ವ್ಯಕ್ತಿಗೆ ತರ್ತಾ ಇರುತ್ತೆ. ಮತ್ತು ಡೀಪರ್ ಲೆವೆಲ್ ಬಾಂಡ್ ಅನ್ನೋದು ತುಂಬ ರೇರ್ ಆಗಿ ಆ ರಿಲೇಷನ್ಶಿಪ್ನಲ್ಲಿರುತ್ತೆ. ಒಂದು ನೀರಿನ ಮೇಲೆ ಗುಳ್ಳೆ ಅಂತ ಹೇಳ್ಬೋದು. ಓಕೆ, ಆ ರಿಲೇಷನ್ಶಿಪ್ ಯಾವಾಗಾದರೂ ಹೊಡಿಬೋದು. ಅಫೇರ್ ಇಸ್ ಸಮಥಿಂಗ್ ಲೈಕ್ ದ್ಯಾಟ್. ಯಾವಾಗಾದರೂ ಹೊಡಿಬೋದು. ಬಿಕಾಸ್ ಫೌಂಡೇಶನ್ ಇರೋದೇ ಇಲ್ಲ ಈ ರಿಲೇಷನ್ಶಿಪ್ನಲ್ಲಿ. ಅದಾದ ನಂತರ ಆಕ್ಸಿಟಾಸಿನ್, ದಟ್ ಈಸ್ ಅ ಲವ್ ಹಾರ್ಮೋನ್. ಈ ಒಂದು ಆಕ್ಸಿಟಾಸಿನ್ ಇದೆಯಲ್ಲ, ಇದು ಸ್ಪೈಕ್ ಹೈ ಆಗಿರುತ್ತೆ ಇನಿಷಿಯಲ್ ಸ್ಟೇಜಸ್ನಲ್ಲಿ. ಎಲ್ಲ ರೀತಿಯಾದ ಒಂದು ಕನೆಕ್ಷನ್ ಏನೇ ನೀವು ಇಟ್ಕೊಂಡಿದ್ರು, ಇಮೋಷ್ನಲ್, ಫಿಸಿಕಲ್, ಎವ್ರಿಥಿಂಗ್ ವಿಲ್ ಬಿ ಅಮೇಝಿಂಗ್. ಆ ಅಮೇಝಿಂಗ್ ಫೀಲಿಂಗ್ ಇದೆಯಲ್ಲ, ಹೋಗ್ತಾ ಹೋಗ್ತಾ 9 months, ಅಕಾರ್ಡಿಂಗ್ ಟು ದ ಸೈಕಲಾಜಿಕಲ್ ಸ್ಟಡೀಸ್, 9 monthsವರೆಗೂ ಒಂದು ಅಫೇರ್ ಅನ್ನೋದು ಒಂದು ಪೀಕಲ್ಲಿರುತ್ತೆ. ಡ್ರಾಪ್ ಆಗುತ್ತೆ ಹೋಗ್ತಾ ಹೋಗ್ತಾ. ಅದೇ ರಾಗ, ಅದೇ ಹಾಡು, ಈ ವ್ಯಕ್ತಿ ಜೊತೆ ಇಷ್ಟೇ ನನಗೆ ಸಿಗೋದು. ಸೊ ಬೋರ್ಡಮ್ ಜಾಸ್ತಿ ಆಗುತ್ತೆ ಅಫೇರ್ನಲ್ಲಿ. ಅವಾಗೇನಾಗುತ್ತೆ, ಮೇ ಬಿ ಯು ಸ್ಟಾರ್ಟ್ ಗಿವಿಂಗ್ ಮೋರ್ ಅಟೆನ್ಷನ್ ಟು ಯೋರ್ ಕರೆಂಟ್ ಪಾರ್ಟ್ನರ್. ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫ್ಗೆ ಜಾಸ್ತಿ ಅಟೆನ್ಷನ್ ಕೊಡ್ತಾ ಹೋಗ್ತೀರಾ. ಬಟ್ ಇದೆಲ್ಲ ಒಂದು ಸ್ಟೇಜ್. ಈ ಒಂದು ಸ್ಟೇಜ್ ಇದೆಯಲ್ಲ, ಇದು ಯಾವತ್ತೂ ಪರ್ಮನೆಂಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಯು ಕೆನಾಟ್ ಬಿ ರೀಪ್ಲೇಸ್ಡ್ ಅಂತ ಹೇಳ್ತಾ ಇದ್ದೀನಿ. ಈ ಒಂದು ರಿಲೇಷನ್ಶಿಪ್, ನೀವು ಏನೇ ಅಕ್ರಮ ಸಂಬಂಧ ಇಟ್ಕೊಂಡಿದ್ದೀರಾ, ಅದೆಲ್ಲ ಶಾಶ್ವತ ಅಲ್ಲ. ಬಿಕಾಸ್ ಆ ಒಂದು ರೀಸನ್ ಏನು, ನೀವು ಆ ವ್ಯಕ್ತಿ ಜೊತೆ ಬಾಂಡ್ ಆಗ್ತಾ ಇದ್ದೀರಾ, ದಟ್ ಈಸ್ ಸಮಥಿಂಗ್. ಆ ಟೈಮ್ನಲ್ಲಿ ನೋವಲ್ಲಿರ್ತೀರ, ಆ ಟೈಮ್ನಲ್ಲಿ ಸಾರೋನಲ್ಲಿರ್ತೀರ. ಲೆಟ್ಸ್ ಸೇ ನೀವು ಹ್ಯಾಪಿ ಮೂಮೆಂಟಲ್ಲಿದ್ದೀರಾ, ನಿಮ್ಮ ಲೈಫ್ ಚೆನ್ನಾಗೇ ಹೋಗ್ತಾ ಇದೆ. ಆವಾಗ ಈ ಅಫೇರ್ ಇಟ್ಕೊಂಡಿರೋ ವ್ಯಕ್ತಿ ಏನೂ ಆಗಿರಲ್ಲ ನಿಮ್ಮ ಲೈಫ್ನಲ್ಲಿ. ಅವ್ರನ್ನ ನೀವು ಮರ್ತೇ ಹೋಗ್ತೀರಾ ಅಂತಲೇ ಹೇಳ್ತೀನಿ. ಬಿಕಾಸ್ ಅಫೇರ್ ಅನ್ನೋದು ಒಂದು ಎಸ್ಕೇಪ್ ಆಗಿರುತ್ತೆ ನಿಮ್ಮ ಲೈಫಲ್ಲಿ ಅಷ್ಟೇ. ಬಟ್ ದಟ್ಸ್ ನಾಟ್ ದ ಸೊಲ್ಯೂಷನ್. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.